ಪಾನಿಪುರಿನ ನಂಗೆ ಮುಂಚೆ ಹೇಳಬೇಕಿತ್ತಲ್ಲ. ನಾನು ನಿನಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಬಂದೆ. ಹೌದಾ, ನೀನು ಎಷ್ಟು ಒಳ್ಳೆ ಫ್ರೆಂಡು. ಬಿಟ್ಲು ಬಿಟ್ಟಿಗೆ ಇವಳಂಗೆ ಕಿಡ್ನಾಪ್ ಮಾಡಿಕೊಂಡು ಅವಳ ಕಿಡ್ನಿ ಲಿವರು ಹಾರ್ಟ್ ಎಲ್ಲನೂ ಮಾರಿ ಕೋಟ್ಯಾಧಿಪತಿ ಆಗಿ ಹಂಗೆ ಅಮೆರಿಕ ಹೊಂಟೈತೀನಿ. ಸರಿ ಬಾ, ಇವಾಗ ಪಾನಿಪುರಿ ತಿನ್ನಕ್ಕೆ ಲೇಟ್ ಆಯ್ತು. ಏನೇ ಪಾನಿಪುರಿ ತಿನ್ನಿಸ್ತೀನಿ ಅಂದ್ಬಿಟ್ಟು ಇಲ್ಲೂ ಕರ್ಕೊ ಬಂದಿದ್ಯಾ? ಏನ್ಲಿ ಇದು, ನೀನು ಕರ್ಕೊ ಬಂದಿರೋ ಜಾಗನೇ ನನಗೆ ಗೊತ್ತಿಲ್ಲ. ಪಾಪ ಅಮಾಯಕಿ ಅನ್ಸುತ್ತೆ. ರಿಯಾ, ಒಂದು ನಿಮಿಷ ರೇ, ಫೋನ್ ಬರ್ತಾ ಇದೆ. ಹಲೋ, ನಾನು ಹೇಳ್ತಾ ಇದ್ದೀನಲ್ಲ, ಆ ಜಾಗಕ್ಕೆ ಬಾ. ಹಳು ಅಲ್ಲಕ್ಕೆ ಬಿದ್ದಾಯ್ತು. ಇವಾಗ ನಮ್ಮ ಪ್ಲಾನ್ ಸಕ್ಸಸ್. ಮೇಡಮ್, ಎಲ್ಲ ತಯಾರಿಯಾಗಿದೆಯಾ? ಎಸ್ ಏಟು, ನಾನು ಹೇಳೋ ಹುಡುಗಿಗಿದೆ ಇವಳೇನೆ. ಸರಿ ಮೇಡಮ್, ಗೊತ್ತಾಯ್ತು. ಇಲ್ಲಿರೋದು ಇವಳೊಬ್ಳೆ ಅಲ್ವಾ? ಯಾರು ಇವರು? ಈ ಮನುಷ್ಯ ನೋಡಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ. ನಾನು ಹೋಗ್ತೀನಪ್ಪ. ಏಯ್ ಎಲ್ಲ ಹೋಗ್ತೀನಿ, ನಿಂತು. ಅಮ್ಮ ಬಿಡಿ ನನ್ನ, ನಾನಿನ್ನು ಚಿಕ್ಕ ಮಗು. ನಮ್ಮ ಅಮ್ಮಂಗೆ ಹೇಳ್ಬಿಡ್ತೀನಿ. ಇವ್ರ ಅಮ್ಮಂಗೆ ಹೇಳ್ತಾಳಂತೆ, ಅಮ್ಮಂಗೆ. ಹಬ್ಬ, ಅಂತೂ ನಾನು ಅನ್ಕೊಂಡು ಕೆಲಸ ಆಯ್ತಲ್ಲ. ಈಗ ದೊಡ್ಡ ಕೋಟ್ಯಾಧಿಪತಿಯಾಗಿ ನಾನು ಅಮೇರಿಕಾಗೆ ಹೋಗ್ತೀನಿ. ಇದು ಕತೆ ಫಿನಿಶ್. ಅದಕ್ಕೆ ಫ್ರೆಂಡ್ಸ್, ದೊಡ್ಡವರು ಹೇಳೋದು ಪ್ರತ್ಯಕ್ಷವಾಗಿ ಕಂಡವರು ಪ್ರಮಾಣಿಸಿ ನೋಡಿ ಅಂತ. ಯಾರನ್ನೂ ನಂಬಿ ಮೋಸ ಹೋಗಬೇಡಿ. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.